ನಿಮ್ಮ ವ್ಯಾವಹಾರಿಕ ಕ್ಷೇತ್ರ, ಉದ್ಯೋಗ ಕ್ಷೇತ್ರ ಅಥವಾ ಎಲ್ಲೇ ಆಗಲಿ ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಹಲವಾರು ಜನ ಇಷ್ಟಪಡ್ತಾರೆ. ನೀವು ಮಾಡ್ತಕ್ಕಂತಹ ಕೆಲಸದ ಶೈಲಿ ಕೆಲವರಿಗೆ ಇಷ್ಟವಾಗಿ ನಿಮ್ಮ ಜೊತೆಯಲ್ಲಿ ನಾವು ಸೇರಿ ಕೆಲವಷ್ಟು ವಿಚಾರಗಳನ್ನು ಕಲಿಯುವಂಥದ್ದು ಅಥವಾ ನಾವು ಕಲ್ತಿರ್ತಕ್ಕಂತಹ ಕೆಲಸವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಹೀಗೆಲ್ಲ ಆಲೋಚನೆಯಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟವನ್ನು ಪಡ್ತಾರೆ ಅಂತ ಅರ್ಥ. ವಿಶ್ರಾಂತಿಯ ಕೊರತೆ ನಿಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಮಾಡುತ್ತೆ. ನಿರಂತರವಾಗಿ ಬಿಡುವಿಲ್ಲದ ಹಾಗೆ ಬಹಳ ಪರಿಶ್ರಮದಿಂದ ಕೆಲಸ ಮಾಡ್ತಕ್ಕಂಥದ್ದು ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆರೋಗ್ಯ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತಹ ಪರಿಸ್ಥಿತಿ. ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ಇರುವಂಥದ್ದು. ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು ಅಥವಾ ಸರ್ಕಾರದ ಕೆಲಸ ಆಗಬೇಕಾಗಿ ಅಲೆದಾಟವನ್ನು ಮಾಡ್ತಾ ಇರುವಂಥವ್ರಿಗೆ ಸಿಹಿ ಸುದ್ದಿ ಅನ್ನುವಂಥದ್ದು. ಮಕ್ಕಳ ಚಿಂತನೆಯನ್ನು ಮಾಡಬೇಡಿ. ಮಕ್ಕಳ ಬಗ್ಗೆ ಈ ದಿವಸ ಯಾವುದೇ ರೀತಿಯ ಚಿಂತನೆಯ ಅವಶ್ಯಕತೆ ಇಲ್ಲ. ಅವರು ಯಶಸ್ಸನ್ನು ಕಾಣತಕ್ಕಂತಹ ಯೋಗ ನಿಮಗೂ ಅವರಿಗೂ ಇರ್ತಕ್ಕಂತಹದ್ದಾಗತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಹಕ್ಕು ಅಥವಾ ನಿಮ್ಮ ಒಂದು ಬರಬೇಕಾದಂತಹ ಯಾವ ಅನುಕೂಲಗಳಿದೆ, ಸವಲತ್ತುಗಳಿದೆ, ಅದು ಎಲ್ಲವೂ ಕೂಡ ನಿಮಗೆ ದೊರಕುವಂತೆ ಮಾಹಿತಿ ಸಿಕ್ಕತ್ತೆ. ನಿಮ್ಮ ಸಲಹೆ ಬೇರೆಯವರಿಗೆ ಅನುಕೂಲವಾಗುತ್ತೆ. ಶತ್ರುಗಳಿಗೆ, ಎದುರಾಳಿಗಳಿಗೆ, ವಿರೋಧಿಗಳಿಗೆ ನಿಮ್ಮ ಹೆದರಿಕೆ ಇರುತ್ತೆ. ಇವರ ಸವಾಸ ಬೇಡಪ್ಪ ಅನ್ನುವಂತಹ ರೀತಿಯಲ್ಲಿ ಈ ದಿವಸ ನಿಮ್ಮ ವಿರೋಧಿಗಳು ನಿಮ್ಮ ಜೊತೆಯಲ್ಲಿ ವರ್ತಿಸ್ತಾರೆ ಅಂತ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಬಹಳ ದಿವಸದಿಂದ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಉದ್ವೇಗ, ಆತಂಕ, ಭಯ ಇದೆಲ್ಲವೂ ನಿಮ್ಮನ್ನು ಕಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ಈ ದಿವಸ ದೂರವಾಗ್ತಕ್ಕಂತಹ ಸಮಯ ಬಂದಿದೆ ಅಂತ ಹೇಳಿ ಭಾವಿಸಬೇಕು. ಅದಕ್ಕನುಗುಣವಾಗಿ ನೀವು ನಡ್ಕೊಳ್ಬೇಕಾದಂಥದ್ದು. ವಿರೋಧಿಗಳು ನಿಮ್ಮ ಎದುರುಗಡೆ ಚಿಕ್ಕವರಾಗ್ಬಿಡ್ತಾರೆ. ನಿಮ್ಮ ಮುಂದೆ ಅವರ ಆಟಗಳೇನೂ ನಡೆಯೋದಿಲ್ಲ ಅನ್ನುವಂಥದ್ದು. ಗ್ರಹಗತಿ ಚೆನ್ನಾಗಿರುವಾಗ ನಿಮಗೆಲ್ಲ ಧನಾತ್ಮಕವಾದಂತಹ ಫಲಗಳೇ ಸಿಕ್ಕತ್ತೆ. ಗ್ರಹಚಾರ ಕೆಟ್ಟಾಗ ತದ್ವಿರುದ್ಧವಾದಂತಹ ಫಲಗಳನ್ನು ನೋಡಬೇಕಾದಂಥದ್ದು. ಇದು ಮನಸ್ಸಿನಲ್ಲಿ ಗೊತ್ತಿರಬೇಕು, ಗಮನ ಇಟ್ಕೊಂಡಿರಬೇಕು ಅನ್ನುವಂಥದ್ದು. ಆಧ್ಯಾತ್ಮಿಕ ವಿಚಾರಗಳನ್ನು ಚಿಂತನೆ ಮಾಡ್ತೀರಿ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ಸಾಧಕರ ಅಥವಾ ಜೀವನದಲ್ಲಿ ಒಂದು ಮೇಲ್ಮಟ್ಟಕ್ಕೇರಿದಂತಹ ವ್ಯಕ್ತಿಗಳ ಬಗ್ಗೆ ವಿಚಾರಗಳು ಬರುತ್ತೆ. ಅವರ ಸಾಧನೆ, ಜೀವಮಾನದ ಸಾಧನೆ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಆದರ್ಶವಾಗತ್ತೆ ಅಂತ ಹೇಳಬೇಕು. ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂತಹ ದಿವಸ. ತರಕಾರಿ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಲಾಭ ಸಿಕ್ಕುವಂಥದ್ದಿದೆ. ಸಮಾಜ ನಿಮಗೆ ಗೌರವವನ್ನು ಕೊಡುತ್ತೆ, ಆದರೆ ಅದರ ಹಿಂದೆ ಅವಮಾನವೂ ಕಾಯ್ದಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವಂತಹ ಎಚ್ಚರಿಕೆ. ಯಾವಾಗ ಸಮಾಜ ನಮ್ಮನ್ನು ವಿಶೇಷವಾಗಿ ಗೌರವಿಸುತ್ತೋ ನಾವು ಅಹಂಭಾವದಿಂದಲೋ ಇನ್ಯಾವುದೋ ಅಧಿಕಾರದ ಮದದಿಂದಲೋ ವರ್ತಿಸಿಬಿಟ್ರೆ ಜನ ನಮ್ಮನ್ನು ತುಚ್ಛೀಕರಿಸ್ತಾರೆ. ಆ ರೀತಿಯ ಅವಮಾನಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ನವ ದಂಪತಿಗಳಲ್ಲಿ ತುಂಬ ಹೊಂದಾಣಿಕೆ ಬೇಕು. ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಮಾಡಿಕೊಳ್ಬೇಡಿ. ಒಬ್ಬರಿಗೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳದಲೇ ಕೂಗಾಟ, ಕಿರಿಚಾಟಗಳನ್ನು ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಮರ್ಯಾದೆಗೆ ಅದು ಧಕ್ಕೆಯನ್ನು ತರತಕ್ಕಂಥದ್ದಾಗುತ್ತೆ. ಇದರ ಬಗ್ಗೆ ಗಮನ ಇರಲಿ. ಹೂಡಿಕೆಯನ್ನು ಮಾಡಿದರೆ, ಹಣ ಹೂಡಿಕೆಯನ್ನು ಮಾಡಿದರೆ ಅನುಕೂಲವಾಗ್ತಕ್ಕಂತಹ ದಿವಸ. ಹಾಗೆ ಈ ದಿವಸ ನಿಮ್ಮ ಆದಾಯದಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಳ ಅನ್ನುವಂಥ ಯೋಗ ಇದೆ. ವೈಯಕ್ತಿಕವಾದಂತಹ ವಿಚಾರಕ್ಕೆ, ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಜಗಳಗಳು ಆಗುವಂತಹ ಸಾಧ್ಯತೆ. ಹಾಗಾಗಿ ಮನಸ್ಸಿಗೆ ಬೇಸರವೂ ಇರಬಹುದು. ಅತಿಥಿಗಳ ಆಗಮನದಿಂದ ಒಂದಷ್ಟು ಸಂತೋಷದ ವಾತಾವರಣ ಇರುತ್ತೆ. ಹಾಗೆ ನಿಮಗೆ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ. ಆದಾಯವೂ ಹೆಚ್ಚಾಗತ್ತೆ. ಅದರ ಜೊತೆಯಲ್ಲಿ ಆಪಾದನೆಯೂ ಕೂಡ ಬರುವಂಥದ್ದಿದೆ. ಎಚ್ಚರಿಕೆಯನ್ನು ಇಟ್ಟುಕೊಳ್ಬೇಕು. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇದ್ದರೆ ಆ ಜಗನ್ಮಾತೆ ನಿಮ್ಮ ದುರಿತಗಳನ್ನೆಲ್ಲ ದೂರ ಮಾಡಿ
ನಿಮಗೆ ಉತ್ತಮವಾದಂತಹ ಫಲವನ್ನು ಅನುಗ್ರಹ ಮಾಡ್ತಾಳೆ ಅನ್ನುವಂಥದ್ದು ಶುಭವಾಗುತ್ತೆ. ಕರ್ಕಾಟಕ ರಾಶಿ, ಗೊಂದಲಗಳಿರತಕ್ಕಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಮತ್ತಷ್ಟು ಗೋಜಲನ್ನು ಮಾಡ್ಕೊಳ್ತೀರಿ, ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡ್ಕೊಳ್ತೀರಿ, ಎದುರಿಸಲಿಕ್ಕೆ ಕಷ್ಟವಾಗುತ್ತೆ, ಆಯ್ಕೆಗಳು ಸಿಕ್ಕದೇ ಇರುವ ಹಾಗಾಗುತ್ತೆ. ಇವೆಲ್ಲ ನಿಮಗೆ ಹಿನ್ನಡೆಗೆ ಕಾರಣವಾಗುವಂಥದ್ದು. ದೊಡ್ಡ ನಿರ್ಧಾರಗಳು ಯಾವುದನ್ನು ಕೂಡ ಮಾಡಬೇಡಿ. ಅದು ಏನೇ ಇರಲಿ, ಈ ದಿವಸದ ಮಟ್ಟಿಗೆ ಅಂತಹ ದೊಡ್ಡ ನಿರ್ಧಾರಗಳು ಬೇಡ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳು ಬರುತ್ತೆ. ಮೇಲಿಂದ ಮೇಲೆ ಒಂದು ಸವಾಲನ್ನು ಎದುರಿಸಿ ನಾನು ಸಿದ್ಧನಾದೆ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಸಮಯ ಬರೋ ಹೊತ್ತಿಗೆ ಇನ್ನೊಂದು ಸವಾಲು ಸಿದ್ಧವಾಗಿರುತ್ತೆ. ಪ್ರಯತ್ನಪೂರ್ವಕವಾಗಿ ಇವೆಲ್ಲವನ್ನು ಎದುರಿಸಿ ಜಯಗಳಿಸಿ ದಾಟಿ ಮುಂದೆ ಹೋಗಬೇಕಾದಂಥದ್ದು ಮುಖ್ಯವಾಗುತ್ತೆ. ಶತ್ರುಕಾಟವನ್ನು ಎದುರಿಸೋದಕ್ಕೆ ಶಕ್ತಿ ಇರೋದಿಲ್ಲ. ವಿರೋಧಿಗಳು ನಿಮಗೆ ಆಗದೇ ಇರತಕ್ಕಂಥವರು ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಷ್ಟವನ್ನು ಅಥವಾ ಕಿರುಕುಳವನ್ನು ಕೊಡ್ತಾರೆ. ಅದೆಲ್ಲವನ್ನು ದಾಟಿ ಮುಂದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಜರ್ಝರಿತರಾಗ್ತೀರಿ ಅನ್ನುವಂಥದ್ದು. ಹಾಗೆ ಮಾತಿನಿಂದ ದುಃಖ ಆಗ್ತಕ್ಕಂಥದ್ದು, ಬೇರೆ ಯಾರೋ ಆಡುವಂತಹ ಮಾತು ನಿಮ್ಮ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಒಳ್ಳೆಯ ವಾತಾವರಣ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು, ಆದರೆ ಅಂತಹ ವಾತಾವರಣ ನಿಮಗಿಲ್ಲದೆ ಆ ಒತ್ತಡ ಮತ್ತಷ್ಟು ಹೆಚ್ಚಾಗುತ್ತೆ. ಮನೆಯಲ್ಲೂ ಕೂಡ ಅದೇ ವಾತಾವರಣ, ಕೆಲಸದ ಜಾಗದಲ್ಲೂ, ವ್ಯವಹಾರದಲ್ಲೂ, ವಿದ್ಯಾರ್ಥಿ ಕ್ಷೇತ್ರದಲ್ಲೂ ಕೂಡ ಅದೇ ವಾತಾವರಣ. ಹೀಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಒಂದು ರೀತಿಯ ಬೇಸರದ ಭಾವ ನಿಮ್ಮನ್ನು ಕಾಡುವಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ, ಕುಟುಂಬದವರ ಜೊತೆಯಲ್ಲಿ ಸರಿಯಾಗಿ ವರ್ತನೆಯನ್ನು ಮಾಡದಲೆ, ಕುಟುಂಬದವರಿಗೆ ಸಹಾಯ ಮಾಡದಲೆ, ಅವರ ಅಪೇಕ್ಷೆಗೆ ನಿರೀಕ್ಷೆಗೆ ಅನುಗುಣವಾಗಿ ನಡೆಕೊಳ್ಳದಲೆ, ಯಾವ ರೀತಿಯ ಸಹಕಾರವನ್ನೂ ಕೊಡದಲೆ ದೊಡ್ಡ ಮಟ್ಟದಲ್ಲಿ ನಿಷ್ಠುರವಾಗ್ತೀರಿ. ಮನೆಯವರಂದರೆ ನಿಮಗೆ ಏನೋ ಒಂಥರ ತಾತ್ಸಾರ, ಯಾವ ಭಾವನೆಯೂ ಇಲ್ಲ. ಅವರು ಬೇಕಾಗಿಲ್ವೇನೋ ಅನ್ನುವ ರೀತಿಯಲ್ಲಿ ನಡ್ಕೊಳ್ತೀರಿ. ಇದರಿಂದ ನಿಷ್ಠುರವಾಗ್ತೀರಿ ಎನ್ನುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಪ್ರಶಂಸೆ ಹೆಚ್ಚಾಗುತ್ತೆ. ಹೊರಗಿನ ಕೆಲಸ ಕಾರ್ಯಗಳಲ್ಲಿ, ಸಮಾಜ ಸೇವೆಯಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಹೆಸರನ್ನು ಪಡ್ಕೊಳ್ತೀರಿ ಅಂತ ಅರ್ಥ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ತುಂಬ ಶುಭವಾದಂತಹ ದಿವಸ. ಸಂಶೋಧಕರಿಗೆ ಉತ್ತಮವಾದಂತಹ ಸಮಯ. ಹಾಗಾಗಿ ಇವುಗಳಿಂದ ಬರಬೇಕಾದಂತಹ ಯಾವ ಅನುಕೂಲ, ಗೌರವ, ಲಾಭ ಅಥವಾ ವ್ಯವಸ್ಥೆ, ಸ್ಥಾನ, ಮಾನ, ಮರ್ಯಾದೆ, ಹಾರ, ತುರಾಯಿಗಳು ಎಲ್ಲವೂ ಕೂಡ ಸಿಕ್ಕುವಂತಹ ಯೋಗ ಸೂಚ್ಯವಾಗಿ ಕಾಣ್ತಾ ಇದೆ. ಸಣ್ಣ ವ್ಯಾಪಾರಸ್ಥರಿಗೆ ಲಾಭದ ಸೂಚನೆ ಇದೆ. ಧಾರ್ಮಿಕ ಕಾರ್ಯಗಳ ಚಿಂತನೆ, ಹೋಮ, ಹವನ, ಪೂಜೆ, ಪುನಸ್ಕಾರ, ಭಜನೆ, ಧ್ಯಾನ ಇತ್ಯಾದಿಗಳನ್ನು ಮಾಡೋದಕ್ಕೆ, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಮನಸ್ಸು ಬರುವಂಥದ್ದು. ಅದರ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ನಡೆಸ್ತಕ್ಕಂತಹ ಒಂದು ವಿಚಾರ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು ನೀವು ಅನ್ನುವ ಭಾವನೆ ಅವರಲ್ಲಿರುತ್ತೆ. ಇಲ್ಲ, ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲ ಅನ್ನುವಾಗ ಆ ತಪ್ಪುಗಳನ್ನು, ಆ ಸಮಸ್ಯೆಗಳನ್ನು ಹುಟ್ಟಾಕಿದ್ದೇ ನೀವು ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ದೋಷಾರೋಪವಾಗುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಮಾತಿನಿಂದಲೇ ನೀವು ಸಿಗ ಹಾಕ್ಕೊಂಡ್ಬಿಡ್ತೀರಿ. ಯಾವ ರೀತಿ ಮಾತಾಡ್ತಿರೋ ಆ ಮಾತು ನಿಮ್ಮನ್ನು ಹಿಡಿದು ಹಾಕಿಬಿಡುತ್ತೆ. ಮಾತೇ ಮುತ್ತು, ಮಾತೇ ಮೃತ್ಯು ಅನ್ನುವಂಥದ್ದು ಇಲ್ಲಿ ಅಕ್ಷರಶಃ ನಿಮಗೆ ಅನುಭವಕ್ಕೆ ಬರುವಂಥದ್ದು. ಅಪರಿಚಿತರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯವಹಾರವನ್ನು ಮಾಡಬೇಡಿ. ಮಾತುಗಳನ್ನು ಆಡಲಿಕ್ಕೆ ಹೋಗಬೇಡಿ. ನೀವು ಆಡುವಂತಹ ಮಾತು ಅಪರಿಚಿತ ವ್ಯಕ್ತಿಗೂ ಏನೂ ಸಂಬಂಧ ಇರುವುದಿಲ್ಲ. ಹಾಗಾಗಿ ಅಲ್ಲಿ ವ್ಯವಹಾರಗಳು ಬೇಡ ಅಂತ ಅರ್ಥ. ಮನೆ ಕಟ್ಟತಕ್ಕಂತಹ ವಿಚಾರ ಏನಾದರೂ ಮನಸ್ಸಿಗೆ ಬಂದರೆ ಆ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕಿಂತ ಇವತ್ತು ಮುಂದಕ್ಕೆ ಹಾಕುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮಾತು ಸ್ಪಷ್ಟ, ಆದರೆ ಬೇರೆಯವರಿಗೆ ಅದು ಕಠಿಣ ಅಂತಲೋ ಅಥವಾ ನೇರವಾದಂತಹ ನುಡಿ ಅಂತಲೋ ಅನ್ನಿಸಬಹುದು. ಆದರೆ ಆ ಮಾತು ಮೃದುವಾಗಿದ್ದರೆ, ಒಳ್ಳೆಯ ರೀತಿಯಲ್ಲಿದ್ದರೆ, ಬುದ್ಧಿವಂತಿಕೆಯಿಂದ ಮಾತಾಡಿದರೆ, ಸೌಜನ್ಯದಿಂದ ಮಾತಾಡಿದರೆ ಒಳ್ಳೆಯದಾಗುವಂಥದ್ದಿದೆ. ಸಮಯೋಚಿತವಾಗಿ ವರ್ತನೆಯನ್ನು ಮಾಡಿ, ಸಮಯ ಸಾಧಕರಾಗಬೇಡಿ. ಯಾವ ಸಂದರ್ಭ ಹೇಗೆ ಬರುತ್ತೋ ಹಾಗೆ
ನೀವು ವರ್ತಿಸ್ತಕ್ಕಂಥದ್ದನ್ನು ಕಲ್ತ್ಕೊಳ್ಬೇಕು, ಪರಿವರ್ತನೆ ಆಗಬೇಕು. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ನಿಮ್ಮ ಜ್ಞಾನ ವೃದ್ಧಿಯಾಗಲಿ. ಯಾವ ವಿಷಯ ನಿಮಗೆ ಬೇಡವೋ ಅಂತಹ ವಿಷಯಗಳ ಬಗ್ಗೆ ವೈರಾಗ್ಯ ಬರಲಿ ಅಂತಕ್ಕಂಥದ್ದು ಶುಭವಾಗಿ. ತುಲಾರಾಶಿ ಈ ದಿವಸ ಉದ್ಯೋಗ ಬದಲಾವಣೆ, ವೃತ್ತಿ ಬದಲಾವಣೆ, ಸ್ಥಳ ಬದಲಾವಣೆ, ಇದು ಯಾವ ಬದಲಾವಣೆಗಳ ಬಗ್ಗೆ ಆಲೋಚನೆಗಳು ಬರಬಾರದು. ಒಂದು ವೇಳೆ ಹಾಗೆ ಬಂದರೆ ಅದು ಎಲ್ಲವನ್ನ ಸಾರಾಸಗಟಾಗಿ ತಳ್ಳಿ ಹಾಕಿ ಅದರ ಬಗ್ಗೆ ಚಿಂತನೆಗಳು ಬೇಡ. ಮನೆಯಿಂದ ಹೊರಗಡೆ ಇದ್ದರೆ ನಿಮಗೆ ಸಂತೋಷವಾಗುತ್ತೆ. ಮನೆಗೆ ಬಂದ್ರಿ ಅಂತಂದರೆ ಏನೋ ಬೇಸರ, ಏನೋ ನೋವು, ದುಃಖ ಅಥವಾ ಮನಸ್ಸಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು. ನಿಮ್ಮ ದುಡ್ಡಿನ ಬಗ್ಗೆ ಅಥವಾ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ನಿಮಗೆ ಯಾವುದೇ ಯೋಚನೆಗಳೇ ಇರೋದಿಲ್ಲ. ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಾನು ಇದ್ದೀನಿ, ಅದನ್ನು ಮೀರಿ ನಾನು ದುಡಿತೀನಿ ಅನ್ನುವಂತಹ ಒಂದು ಮಾತೇ ನಿಮ್ಮ ಬಾಯಲ್ಲಿ ಬರುವಂಥದ್ದಿರುತ್ತೆ. ಸಮಾಜ ಸೇವೆಯಲ್ಲಿ ಸಿಗಹಾಕಿಕೊಂಡು ನಿಮಗೆ ದ್ರೋಹವಾಗುತ್ತೆ. ಹಾಗಾಗಿ ಸಾರ್ವಜನಿಕ ಕೆಲಸ ಮಾಡುವಾಗ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಕಾಗೋದಿಲ್ಲ ಅಂತ ಅರ್ಥ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಮಸ್ಯೆಗಳಾಗತ್ತೆ, ಅದು ಜಗಳಕ್ಕೆ ಅವಕಾಶ ಇದೆ. ಮುನ್ನೆಚ್ಚರಿಕೆಯಾಗಿ ನಿಮಗೆ ಗೊತ್ತಿದ್ದಾಗ ಅದನ್ನು ತಪ್ಪಿಸಬಹುದು. ಜಗಳಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ದೊಡ್ಡ ಆಘಾತವಾಗೋದಕ್ಕೆ ಕಾರಣ ಇರುತ್ತೆ, ಅದನ್ನೂ ಕೂಡ ಸರಿಯಾಗಿ ಗಮನಿಸ್ಕೊಳ್ಳಿ. ಆದ ನಂತರದಲ್ಲಿ ಬೇಸರ ಪಟ್ಟುಕೊಳ್ಳೋದಕ್ಕಿಂತ ಸೂಕ್ಷ್ಮವಾಗಿ ಗೊತ್ತಾದಾಗ ಅದನ್ನು ಸರಿಪಡಿಸ್ತಕ್ಕಂತಹ ಪ್ರಯತ್ನಗಳ ನಡೀಲಿ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ ವೈಯಕ್ತಿಕವಾದಂತಹ ವಿಚಾರದಲ್ಲಿ, ನಿಮ್ಮದೇ ಆದಂತಹ ವ್ಯವಹಾರದಲ್ಲಿ ಬೇರೆಯವರನ್ನ ನಂಬೋದಕ್ಕೆ ಆಸ್ಪದ ಇಲ್ಲ, ಬೇರೆಯವರನ್ನ ನಂಬೋದಕ್ಕೆ ಮನಸ್ಸು ಬರೋದಿಲ್ಲ. ಆದರೆ ಅನಿವಾರ್ಯವಾಗಿ ವ್ಯವಹಾರವನ್ನು ನಡೆಸಬೇಕಾಗತ್ತೆ. ಪೂರ್ಣವಾಗಿ ನಂಬಿಕೆಯನ್ನು ಇಟ್ಟುಕೊಳ್ಳೋದಕ್ಕೆ ಮನಸ್ಸು ಬರದೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಮನಶ್ಚಾಂಚಲ್ಯ, ಅಂದರೆ ಓದಲಿಕ್ಕೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಯಾವುದಕ್ಕೂ ಕೂಡ ಅವಕಾಶಗಳಾಗೋದೇ ಇಲ್ಲ. ಅದು ಬಹಳ ದೊಡ್ಡ ತೊಂದರೆಗೆ ಕಾರಣವಾದೀತು ಅನ್ನುವಂಥದ್ದು. ಆಸ್ತಿಯ ಖರೀದಿ, ಮಾರಾಟ ಇತ್ಯಾದಿ ವಿಚಾರಗಳಲ್ಲಿ ವಿವಾದಗಳಾಗಬಹುದು. ಆ ಮಾತುಕತೆ ಬಂದಾಗ ಒಂದಷ್ಟು ಗೊಂದಲಗಳು, ಏನೋ ವಿವಾದಗಳು, ಅಥವಾ ವ್ಯವಹಾರ ಆಗುವುದಿಲ್ವೇನೋ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು, ಇವನ್ನೆಲ್ಲ ನೋಡಬೇಕಾಗತ್ತೆ. ಹಣದ ವಿಚಾರವಾಗಿ ಭರವಸೆಯನ್ನು ನೀಡಬಾರ್ದು. ಯಾರಿಗಾದರೂ ಹಣವನ್ನು ಕೊಡ್ತೀನಿ, ನಾನು ವ್ಯವಸ್ಥೆ ಮಾಡ್ತೀನಿ ಅನ್ನುವಂತಹ ಭರವಸೆ ಇದೆಯಲ್ಲ, ಅದು ಹುಸಿಯಾಗತ್ತೆ, ಮಾತಿಗೆ ತಪ್ಪದ ಹಾಗಾಗತ್ತೆ, ವಚನ ಭ್ರಷ್ಟರಾಗ್ತೀರಿ. ಅದು ಗಮನದಲ್ಲಿ ಇರಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವತ್ತು ಶುಭ ಇಲ್ಲದೇ ಇರತಕ್ಕಂತಹ ದಿವಸ. ನಿಮ್ಮ ಪರಿಶ್ರಮವಾಗಲಿ, ಮಾತುಕತೆ ಆಗಲಿ, ನಿಮ್ಮ ಸಮಯವಾಗಲಿ ಯಾವುದಕ್ಕೂ ಬೆಲೆ ಸಿಕ್ಕದೇ ಇರತಕ್ಕಂಥದ್ದು. ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಿಸಲಿ. ಶುಭವಾಗಿ. ಧನುರ್ರಾಶಿ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳನ್ನು ಮೊದಲು ನಿವಾರಣೆ ಮಾಡಿಕೊಡಿ. ಹಲವಾರು ಗೊಂದಲಗಳನ್ನು ಇಟ್ಕೊಂಡಿದ್ದೀರಿ, ಆಯ್ಕೆಗಳು ಸರಿಯಾಗ್ತಾ ಇಲ್ಲ, ಗೊಂದಲದಿಂದ ಯಾವ ನಿರ್ಧಾರ ಮಾಡೋದಕ್ಕೂ ಆಗ್ತಾ ಇಲ್ಲ, ನಿರ್ಧಾರ ಆಗದಲೇ ಯಾವ ಕೆಲಸಗಳೂ ಕೂಡ ಮುಂದಕ್ಕೆ ಹೋಗೋದಿಲ್ಲ. ಹೀಗೆ ಒಂದಕ್ಕೊಂದು ತೊಡಕುಗಳೇ ಎದುರಾಗಿ ನಿಮಗೆ ನಿಲ್ಲುವಂಥದ್ದಾಗತ್ತೆ. ನೌಕರಿ ಅಥವಾ ವೃತ್ತಿಯಲ್ಲಿ ಲಾಭವನ್ನು ನೋಡ್ತೀರಿ, ಆ ಒಂದು ಖುಷಿಯಲ್ಲಿ ಬೇರೆ ಎಲ್ಲವನ್ನ ಮರೆತು ಬಿಟ್ರೆ ಮುಂದಿನ ಜೀವನ ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಜನಪ್ರಿಯತೆ ಹೆಚ್ಚಾಗೋದಕ್ಕೆ ಅವಕಾಶಗಳಿರುತ್ತೆ. ಬೇರೆಯವರನ್ನು ನಿಮ್ಮಂತೆ ನಡೆದುಕೊಳ್ಳೋ ಹಾಗೆ ಪ್ರಚೋದನೆ ಮಾಡ್ತೀರಿ, ಅದಕ್ಕೆ ಜನ ಒಪ್ಪಿಕೊಳ್ಳಬಹುದು, ಜನಪ್ರಿಯತೆ ಸಿಕ್ಕಬಹುದು, ನೀವು ಹೇಳಿದಾಗೆ ಒಂದಷ್ಟು ಜನ ಕೇಳ್ಬೋದು, ನಿಮ್ಮನ್ನು ಹಿಂಬಾಲಿಸ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಗೌರವಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ. ಜನರಲ್ಲಿ ಭಿನ್ನಾಭಿಪ್ರಾಯದಿಂದ ಒಂದಷ್ಟು ಕೆಲಸಗಳು ಹಿನ್ನಡೆ ಆಗಬಹುದು. ಜನನ್ನ ನಿಮ್ಮ ಹತ್ರ ಆಕರ್ಷಣೆ ಮಾಡ್ಕೊಳ್ಳೋದು ಬೇರೆ, ಅದೇ ಜನರಿಂದ ಕೆಲಸವನ್ನು ಮಾಡಿಸುವಂಥದ್ದು ಬೇರೆ. ಇಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಕೆಲಸಕ್ಕೆ ಹಿನ್ನಡೆ ಆಗುವಂಥದ್ದು, ನಿಧಾನಗತಿ ಆಗುವಂಥದ್ದಿರುತ್ತೆ. ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೀಬೇಕಾಗತ್ತೆ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತನೆಯನ್ನು ನಡೆಸ್ತೀರಿ. ವಿಶೇಷವಾಗಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಕೂಡ ಸುಗಮವಾಗಿ ಸುಲಲಿತವಾಗಿ ನಿಮ್ಮ ಅಭ್ಯುದಯಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿ ನಡೀಲಿ ಅಂತ ಹೇಳಿ
ಬೇಡಿಕೊಳ್ಳಿ, ಶುಭವಾಗಿ. ಮಕರ ರಾಶಿ, ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಏನೋ ಭಯದ ವಾತಾವರಣ, ಮನಸ್ಸಿನಲ್ಲಿ ಹೆದರಿಕೆ, ಏನಾಗ್ಬಿಡುತ್ತೋ ಏನೋ ಅನ್ನುವಂತಹ ಆತಂಕ ಒಳಗಡೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆತ್ಮವಿಶ್ವಾಸದ ಕೊರತೆ ತನ್ನಿಂದ ತಾನೇ ಎದ್ದು ಕಾಣುತ್ತೆ. ಯಾವಾಗ ಭಯದಿಂದ ಎಲ್ಲವನ್ನೂ ಕೂಡ ನೀವು ಎದುರಿಸಬೇಕಾಗುತ್ತೋ ಆಗ ಆತ್ಮವಿಶ್ವಾಸ ಕುಗ್ಗಿ ಹೋಗುವ ಕೆಲಸವಾಗತ್ತೆ. ಕುಟುಂಬದಲ್ಲಿ ಬೆಂಬಲ ಇರಬಹುದು, ಆದರೆ ಸಮಾಧಾನ ಇಲ್ಲ. ಯಾರು ಏನೇ ಬೆಂಬಲಿಸಿದರೂ ಕೂಡ ನನ್ನನ್ನು ರಕ್ಷಣೆ ಮಾಡೋದಕ್ಕೆ, ಕಾಪಾಡೋದಕ್ಕೆ ಆಗಲ್ಲ ಅನ್ನುವಂತಹ ಒಂದು ಭಯ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ವಿರೋಧಿಗಳಿಂದ ಅವಮಾನವಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಶತ್ರುಗಳು ನಿಮ್ಮನ್ನು ಅವಮಾನಿಸ್ತಾರೆ. ಇದೆಲ್ಲದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧವಾಗಿರಬೇಕು ಅಂತ ಅರ್ಥ. ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸೋದ್ರಲ್ಲಿ ವಿಫಲರಾಗ್ತೀರಿ. ನಿಮ್ಮ ಪ್ರಯತ್ನಗಳು ಯಾವುದು ಕೆಲಸಕ್ಕೆ ಬರೋದಿಲ್ಲ, ಅಥವಾ ಮಾಡುವಂತಹ ಪ್ರಯತ್ನಗಳ ಒಂದು ರೀತಿ ನೀತಿ ಅದು ನಿಮ್ಮನ್ನು ಕೈ ಹಿಡಿಯೋದಿಲ್ಲ ಅನ್ನುವಂಥದ್ದಾಗತ್ತೆ. ಉದ್ಯೋಗದಲ್ಲಿನ ಜವಾಬ್ದಾರಿ ಹೆಚ್ಚಾಗುವಂಥದ್ದು, ಮಾಡಬೇಕಾದಂತಹ ಕೆಲಸದಲ್ಲಿ ಇನ್ನಷ್ಟು ಮತ್ತಷ್ಟು ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ನೀವು ಹೆಚ್ಚು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಅಲ್ಲಿ ಕಾಣುತ್ತೆ. ದುರ್ಗಾ ದೇವಿಯನ್ನು ಪ್ರಾರ್ಥನೆ ಮಾಡಿ ಸಕಲ ದುರಿತಗಳು ದೂರವಾಗಲಿ, ಶುಭವಾಗಿ. ಕುಂಭರಾಶಿ, ಗುರಿ ತಲುಪೋದಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಅದೃಷ್ಟ ಚೆನ್ನಾಗಿದೆ ಅಂತಲೋ, ನನಗಿನ್ಯಾವುದೋ ಸಹಕಾರ ಇದೆ ಅಂತಲೋ, ಹಣ ಇದೆ ಅಂತಲೋ ನೀವು ಆ ಒಂದು ದರ್ಪದಿಂದ ಅಹಂಕಾರದಿಂದ ಸುಮ್ಮನೆ ಕೂತು ಬಿಟ್ಟರೆ ಕೆಲಸಗಳಾಗೋದಿಲ್ಲ. ತುಂಬ ಪರಿಶ್ರಮ ಪಡಬೇಕು. ಆಗ ಮಾತ್ರ ಗುರಿ ಸಾಧನೆಗೆ ಅದು ಮಾರ್ಗವಾಗುತ್ತೆ ಅಂತ ಅರ್ಥ. ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆ ಸಿಕ್ಕತ್ತೆ. ಯಾರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾರೋ ಅಂಥವರು ನಿಮಗೆ ಬೇಕಾದಂತಹ ಮಾತುಗಳನ್ನು, ಬೇಕಾದಂತಹ ಸಲಹೆ ಸೂಚನೆಗಳನ್ನು ಆಯಾ ಕ್ಷಣಕ್ಕೆ ಒದಗಿಸ್ತಕ್ಕಂಥದ್ದು, ನಿಮ್ಮ ತಪ್ಪುಗಳನ್ನು ತಿದ್ದತಕ್ಕಂತಹ ಒಂದು ಆತ್ಮೀಯವಾದಂತಹ ಸಾತ್ವಿಕವಾದಂತಹ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ತಾರೆ. ಅದು ನಿಮಗೆ ಬಹಳ ವಿಶೇಷವಾಗಿ, ಬಹಳ ಪೂರಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಉನ್ನತಿಯನ್ನು ಕಾಣ್ತೀರಿ. ವೈವಾಹಿಕ ಜೀವನದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬೇರೆಯವರ ಮಾತೇ ನಿಮಗೆ ಸರಿ ಅಂತ ಅನಿಸುತ್ತೆ ಅನ್ನುವಂತಹ ಮಾತುಗಳು ಮನೆಯಲ್ಲಿ ಬರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ತಾಯಿಯವರ ಜೊತೆಯಲ್ಲಿ ಸಾತ್ವಿಕವಾದಂತಹ ಜಗಳವನ್ನು ಮಾಡ್ತೀರಿ. ನಿನಗೇನು ಗೊತ್ತಾಗತ್ತೆ ಅಂತ ಹೇಳಿ ಅಮ್ಮನನ್ನು ಪ್ರಶ್ನೆ ಮಾಡ್ತಕ್ಕಂತಹ ಸಂದರ್ಭಗಳು ಒದಗಿ ಬರಬಹುದು. ತಾಯಿಯ ಬಗ್ಗೆ ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ಗೌರವ ಇರಲಿ. ಅಮ್ಮನ ಮಾತು ನಿಮಗೆ ಬಹಳ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಪ್ರೀತಿಯ ಸಂಬಂಧದಲ್ಲಿ ನಂಬಿಕೆ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಗೊತ್ತಿರೋದಿಲ್ಲ ಯಾವ ವ್ಯಕ್ತಿ ಯಾರು, ಹೇಗೆ, ಏನು ಅಂತ. ಆದರೆ ಆ ಪ್ರೀತಿ ಎನ್ನುವಂಥದ್ದು ಇವೆಲ್ಲವನ್ನು ಒಂದು ರೀತಿಯಲ್ಲಿ ಮರೆಮಾಚಿ ನಿಮ್ಮಲ್ಲಿ ವಿಶೇಷವಾದಂತಹ ಒಂದು ಬೆಸುಗೆಯನ್ನು ಹಾಕುತ್ತೆ. ಅಲ್ಲಿ ನಂಬಿಕೆ ಅಂತಕ್ಕಂಥದ್ದೇ ಕೆಲಸ ಮಾಡಬೇಕಾದ್ದು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ, ಆದಿದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನಿಮ್ಮನ್ನು ಸರ್ವತ್ರ ಕಾಪಾಡಲಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನೀವು ಅಂದುಕೊಂಡಂತಹ ಕೆಲಸಗಳು ನಿಧಾನ ಆಗ್ಬೋದು. ಸ್ವಾಭಾವಿಕವಾಗಿ ಬೇಸರ, ಸಿಟ್ಟು ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ತಾಳ್ಮೆ ಇದ್ದರೆ ಮಾತ್ರ ನಿಮ್ಮ ಕೆಲಸಗಳಿಗೆ ಒಂದು ಪುಷ್ಟಿ, ಬಲ ಅನ್ನುವಂಥದ್ದು. ನಿಮ್ಮ ದೌರ್ಬಲ್ಯಗಳನ್ನು ಗೌಪ್ಯವಾಗಿಟ್ಕೊಳ್ಳಿ. ಅದನ್ನು ಸಮಾಜಕ್ಕೆ ಪರಿಚಯಿಸ್ತಕ್ಕಂಥದ್ದು, ಸಮಾಜ ಮುಂದೆ ಅದನ್ನು ತೋರಿಸ್ಕೊಳ್ತಕ್ಕಂಥದ್ದು, ಜನ ಅದನ್ನು ಗುರುತಿಸುವಾಗಿ ಮಾಡುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಈ ದಿವಸ ಪ್ರಯಾಣ ಅಷ್ಟೊಂದು ಒಳ್ಳೆಯದಲ್ಲ. ಅನಿವಾರ್ಯವಾದಂತಹ ಪ್ರಯಾಣವನ್ನು ಬಿಟ್ಟು ವಿಶೇಷವಾದ ಪ್ರಯಾಣಕ್ಕೆ ಇದು ಅನ್ವಯವಾಗುವಂಥದ್ದು. ಮಧುಮೇಹಿಗಳಿಗೆ ತೊಂದರೆ ಇದೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗತ್ತೆ, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆ ಇರಲಿ. ಮಕ್ಕಳ ಆಟ, ಅವರ ಒಂದು ನಡವಳಿಕೆ, ಇದರ ಬಗ್ಗೆ ಗಮನಿಸಲಿಲ್ಲ ಅಂತಾದಾಗ ತೊಂದರೆ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ವಿಶೇಷವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ.